ಎಲ್ಲರಿಗೂ 78ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ವೇದಿಕೆ ಮೇಲಿರುವ ಗಣ್ಯರೇ, ಶಿಕ್ಷಕರೇ, ಹೆತ್ತವರೇ ಹಾಗೂ ನನ್ನ ಪ್ರೀತಿಯ ಮಕ್ಕಳೇ, ಶಾಲೆಯಲ್ಲಿ ಸ್ವಾತಂತ್ರ್ಯೋತ್ಸವ ಆಚರಣೆ ಅಂದರೆ ಮನಸ್ಸಿಗೆ ಮುದ ತರುವಂತಹ ಹಬ್ಬ. ಮಿತ್ರರಾದ ಪ್ರಕಾಶಣೆಯವರು ಶಾಲೆಗೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ಅಂತ ಅವರು ಕರಿತಿರುವ ಆತ್ಮೀಯತೆ ಆಗಿತ್ತು. ನಾವು ಕೂಡ ಈಗ ಬೆಳೆದು ದೊಡ್ಡವರಾದರೂ ಕೂಡ ನಮ್ಮ ಮನಸ್ಸಿನಲ್ಲಿ ಸ್ವಾತಂತ್ರ್ಯ ದಿನದ ನೆನಪುಗಳು ಅಂದರೆ ಅದು ಶಾಲಾ ದಿನಗಳಲ್ಲೇ ನಿಲ್ಲುತ್ತೆ. ಆಗಸ್ಟ್ 15 ಹತ್ತಿರ ಬರ್ತಾ ಇದ್ದಾಗೆ ಆ ಆಗಸ್ಟ್ 15ರ ಪ್ರಯುಕ್ತ, ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತ ಆಟಗಳು, ಸ್ಪರ್ಧೆಗಳು, ದೇಶಭಕ್ತಿ ಗೀತೆಗಳು, ಛದ್ಮವೇಷಗಳು, ನಾನಾ ರೀತಿಯ ಚಟುವಟಿಕೆಗಳಿಂದ ಮಕ್ಕಳಲ್ಲಿ ಈ ಸ್ವಾತಂತ್ರ್ಯ ಹೇಗೆ ಬಂತು, ಈ ಸ್ವಾತಂತ್ರ್ಯ ತಂದುಕೊಟ್ಟವರ ಪರಿಚಯ, ಅದರ ಜೊತೆಗೆ ಸಂಭ್ರಮದ ಜೊತೆಗೆ ನಮ್ಮ ಕರ್ತವ್ಯಗಳನ್ನು ಜ್ಞಾಪಿಸುವಂಥ ದಿನ ಇದು. ಈಗಾಗಲೇ ಅಧ್ಯಾಪಕರು ಹೇಳಿದರು, ಸ್ವಾತಂತ್ರ್ಯ ಜೊತೆಗೆ ಜವಾಬ್ದಾರಿ ಕೂಡ ಬರ್ತದೆ ಅಂತ. ಸ್ವಾತಂತ್ರ್ಯ ಒಂದೇ ನಮಗೆ ಸಿಕ್ಕರೆ ಅದರ ದುರುಪಯೋಗನೇ ಜಾಸ್ತಿ ಆಗ್ತದೆ. ಆದರೆ ಸ್ವಾತಂತ್ರ್ಯ ಒಂದು ಮುಖ ಆದರೆ ಆ ನಾಣ್ಯದ ಇನ್ನೊಂದು ಮುಖ ಜವಾಬ್ದಾರಿ. ನಾವು ಇವತ್ತು ಸ್ವತಂತ್ರ ಆಗಿದ್ದೇವೆ ಅಂತಂದರೆ ನಮ್ಮ ಜವಾಬ್ದಾರಿ ಕೂಡ ಹೆಚ್ಚಬೇಕಾಗಿದೆ. ಅಂತಹ ಜವಾಬ್ದಾರಿಯನ್ನು ಜ್ಞಾಪಿಸುವಂತಹ, ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂತಹ ವ್ಯಕ್ತಿಗಳ ನೆನಪಿಸಿಕೊಂಡು ಕೃತಜ್ಞತೆಯನ್ನು ಮೆರೆಯುವಂತಹ ದಿನ ಈ ಆಗಸ್ಟ್ 15 ಆಗಬೇಕು. ನಾನು ಒಂದು ಹಳ್ಳಿಯಿಂದ ಬಂದವನು. ನಾವು ಚಿಕ್ಕವರಿದ್ದಾಗ ಈ ಆಗಸ್ಟ್ 15 ಬಂತಂತಂದರೆ ಎಲ್ಲರ ಮನೆಗಳಲ್ಲಿ ಶಾಲೆಗೆ ಹೋಗದ ತಂದೆ ತಾಯಿಗಳು, ಧ್ವಜದ ಹಬ್ಬ ಬರುತ್ತೆ, ನಿಮಗೆ ಬಟ್ಟೆ ಹೊಲಿಸಿಡಬೇಕು, ಧ್ವಜದ ಹಬ್ಬ ಬರುತ್ತೆ, ಬಟ್ಟೆ ನೀಟಾಗಿ ತೊಳೆದಿಡಬೇಕು, ಈ ರೀತಿ ಮಾತುಕತೆಗಳಾಗ್ತಿತ್ತು. ಅಂದರೆ ನಮಗೆ ಇದೊಂದು ಆಚರಣೆ ಆಗಿರಲಿಲ್ಲ, ಇದೊಂದು ಹಬ್ಬ ಆಗಿತ್ತು ಬಾಲ್ಯದಿಂದನೂ. ಎಲ್ಲೋ ಒಂದು ಕಡೆ ಮಕ್ಕಳಲ್ಲಿ ಇದ್ದ ಈ ಸಂಭ್ರಮ, ಈ ಸ್ವಾತಂತ್ರ್ಯೋತ್ಸವದ ದಿನದ ಪ್ರಯುಕ್ತ ಅವತ್ತು ದೇಶಭಕ್ತಿಗಳನ್ನು ಹಾಡಿದ್ವಿ, ಮೈ ತುಂಬ ರೋಮಾಂಚನಗೊಂಡು ಮಾರ್ಚ್ ಪಾಸ್ಟ್ ಮಾಡಿದ್ವಿ, ಧ್ವಜವನ್ನು ನೋಡಿ ಸಲ್ಯೂಟ್ ಮಾಡಿದ್ವಿ. ನಾವು ಎಂಥ ಅದ್ಭುತ ದೇಶದ ಪ್ರಜೆಗಳು ಆಗಲಿಕ್ಕೆ ಹೊರಟಿದ್ದೇವೆ ಅಂಥೇಳಿ ಸಂತೋಷಪಟ್ಟಿದ್ದೇವೆ. ಆ ಸಂತೋಷ ಮುಂದಿನ ದಿನಗಳಲ್ಲಿ, ಮುಂದಿನ ವಿದ್ಯಾಭ್ಯಾಸಗಳನ್ನು ಮುಂದುವರಿಸ್ಕೊಂಡು ಹೋದಾಗ, ವಿದ್ಯಾಭ್ಯಾಸವನ್ನು ಮುಗಿಸಿ ವೃತ್ತಿ ಜೀವನಕ್ಕೆ ಕಾಲಿಟ್ಟಾಗ, ಪ್ರವೃತ್ತಿಗಳಲ್ಲಿ ಮುಳುಗಿ ಹೋದಾಗ ಎಲ್ಲೋ ಒಂದು ಕಡೆ ಈ ಒಂದು ಆಸಕ್ತಿ, ಸಂಭ್ರಮ, ರೋಮಾಂಚನ ಕಡಿಮೆ ಆಗಿಬಿಡ್ತದೆ. ನಾನಿವತ್ತು ನನ್ನ ಯುವ ಸ್ನೇಹಿತರಲ್ಲಿ, ಎಲ್ಲ ಹೈಸ್ಕೂಲ್ ವಿದ್ಯಾರ್ಥಿಗಳಲ್ಲಿ ಕೇಳ್ಕೊಳ್ಳೋದೇನಂತಂದರೆ, ಇವತ್ತಿನ ದಿನ ನೀವೇನು ಈ ವಂದೇ ಮಾತರಂ ಹೇಳಿದ್ದೀರಾ, ಈ ದೇಶಭಕ್ತಿ ಗೀತೆಗಳನ್ನು ಹಾಡಿದ್ದೀರಾ, ನಿಮ್ಮ ಎದೆ ಎತ್ತಿ ಮಾರ್ಚ್ ಪಾಸ್ಟನ್ನು ಮಾಡಿದ್ದೀರಾ, ಈ ಎಲ್ಲ ಆತ್ಮವಿಶ್ವಾಸವನ್ನು, ದೇಶದ ಬಗ್ಗೆ ಪ್ರೀತಿಯನ್ನು ನಿಮ್ಮ ಎದೆಗಳಲ್ಲಿ ಗಟ್ಟಿಯಾಗಿ ಕೊನೆವರೆಗೂ ಉಳಿಸ್ಕೊಳ್ಳಿ. ನೀವು ಯಾವುದೇ ವಿದ್ಯಾಭ್ಯಾಸವನ್ನು ಮಾಡಲಿಕ್ಕೆ ಹೋಗ್ತೀರಾ ಮುಂದೆ, ಆ ವಿದ್ಯಾಭ್ಯಾಸದಲ್ಲಿ ಈ ದೇಶದ ಹೆಮ್ಮೆಯ ಬಗ್ಗೆ ಇರ್ತಕ್ಕಂಥ ವಿಚಾರಗಳನ್ನು ಅಪ್ಡೇಟ್ ಮಾಡ್ಕೊಳ್ತಾನೆ ಹೋಗಿ. ಈ ದೇಶದ ನೆಲ, ಭೂಮಿ, ನಮ್ಮ ಸಂಸ್ಕೃತಿ, ಇವುಗಳ ಬಗ್ಗೆ ನೀವು ನಿಮ್ಮ ಕನ್ನಡ, ಇಂಗ್ಲೀಷ್, ಸಮಾಜ, ವಿಜ್ಞಾನದಷ್ಟೇ ಪರಿಣಿತರಾಗಿರಬೇಕು. ಯಾರೋ ಒಬ್ಬರು ನಿಮಗೆ ನಮ್ಮ ದೇಶದ ಬಗ್ಗೆ ಕಡಿಮೆಯಾಗಿ ಮಾತಾಡ್ತಾರೆ, ಕೀಳಾಗಿ ಮಾತಾಡ್ತಾರೆ, ಈ ದೇಶದಲ್ಲಿ ಭವಿಷ್ಯ ಇಲ್ಲ ಅನ್ನುವ ವಿಚಾರವನ್ನು ಮಾತಾಡ್ತಾರೆ ಅಂದರೆ ಅದಕ್ಕೆ ತಕ್ಕನಾದಂಥ ಉತ್ತರ ಕೊಡುವಂಥ ವಿದ್ಯಾರ್ಥಿಗಳು ನೀವಾಗಬೇಕು. ಅದು ಆಗಬೇಕು ಅಂತಂದರೆ ನೀವು ನಮ್ಮ ಊರಿನ ಬಗ್ಗೆ, ನಮ್ಮ ಊರಿನ ಸಂಸ್ಕೃತಿ ಬಗ್ಗೆ, ನಮ್ಮ ಪೂರ್ವಜರ ಬಗ್ಗೆ, ನಮ್ಮ ದೇಶದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀವು ನಿಮ್ಮ ಒಟ್ಟಿಗೆ ಹೊಂದಿರಬೇಕು. ನಿಮ್ಮ ವಿದ್ಯಾಭ್ಯಾಸ ಮುಗಿದು ನೀವು ಮುಂದೆ ವೃತ್ತಿ ಜೀವನಕ್ಕೆ ಇಳಿತೀರ, ನೀವು ಯಾವುದೇ ಕೆಲಸಕ್ಕೆ ಹೋಗ್ತೀರಾ, ನನ್ನ ಕೆಲಸ 9 ಗಂಟೆಗೆ ಹೋಗಿ 5 ಗಂಟೆಗೆ ಗಂಟೆ ಹೊಡೆದು ಬಂದ್ರಾಯಿತು ಅಂತ ತಿಳ್ಕೊಂಡ್ರೆ ಸಾಲದು. ನಿಮ್ಮ ವೃತ್ತಿಯ ಜೊತೆಗೆ ನೀವು ಯಾವುದೇ ಕೆಲಸವನ್ನು ತೆಗೆದುಕೊಳ್ಳಿ. ನೀವು ನಾಳೆ ದಿನ ವಕೀಲರಾಗ್ಬೋದು, ಶಿಕ್ಷಕರಾಗ್ಬೋದು, ವೈದ್ಯರಾಗ್ಬೋದು, ಯೋಧರಾಗ್ಬೋದು, ಯಾವುದೇ ವೃತ್ತಿಯನ್ನು ನೀವು ತೆಗೆದುಕೊಳ್ಳಿ. ಆ ವೃತ್ತಿಯ ಜೊತೆಗೆ ನನಗೆ ಈ ವೃತ್ತಿ ನನ್ನ ಬದುಕಿಗೆ ಆಧಾರ, ಇದರ ಜೊತೆಗೆ
ದೇಶಕ್ಕೆ ನಾನು ಏನು ಮಾಡಬಹುದು, ಈ ವೃತ್ತಿಯಲ್ಲಿ ಇದ್ದುಕೊಂಡು ನಾನು ದೇಶ ಸೇವೆಯನ್ನು ಯಾವ ರೀತಿ ಮಾಡಬಹುದು ಅಂತ ನೀವು ಮನಸ್ಸು ಮಾಡಿದರೆ ನೀವು ಯಾವುದೇ ವೃತ್ತಿಯನ್ನು ಆಯ್ದುಕೊಳ್ಳಿ. ಎಲ್ಲೋ ಒಂದು ದೊಡ್ಡ ಕಂಪನಿಯ ಸೆಕ್ಯೂರಿಟಿ ಗಾರ್ಡ್ ಆಗಿದ್ದರೂ ಕೂಡ ಆ ಕೆಲಸವನ್ನು ಅತ್ಯಂತ ಪ್ರೀತಿಯಿಂದ ಶ್ರದ್ಧೆಯಿಂದ ಮಾಡೋದ್ರ ಮೂಲಕ ಈ ದೇಶಕ್ಕೆ ನೀವು ಸಹಾಯ ಮಾಡ್ತಾ ಇದ್ದೀರಿ. ನಿಮ್ಮ ಮುಂದಿನ ವೃತ್ತಿ ಬದುಕಿನಲ್ಲಿ ನೀವು ಮನಸ್ಸು ಮಾಡಿ ನಾನು ಈ ದೇಶಕ್ಕೆ ಏನು ಸೇವೆ ಮಾಡಬಲ್ಲೆ ಅಂತ. ಹಾಗೆ ವೃತ್ತಿಯ ಜೊತೆಗೆ ನಿಮ್ಮಲ್ಲಿ ಪ್ರವೃತ್ತಿ ಇದೆ. ಕೆಲವರು ಚೆನ್ನಾಗಿ ಹಾಡು ಹೇಳ್ತೀರಾ, ಡ್ರಾಯಿಂಗ್ ಮಾಡ್ತೀರಾ, ಬರಿತೀರಾ, ಬರವಣಿಗೆಯಲ್ಲಿ ತೊಡಗಿಸ್ಕೊಳ್ತೀರಾ. ನಿಮ್ಮ ಪ್ರವೃತ್ತಿಗಳು ಏನೇ ಇರಲಿ, ಯಕ್ಷಗಾನ, ನೃತ್ಯ, ಸಂಗೀತ, ನಿಮ್ಮ ಎಲ್ಲ ಪ್ರವೃತ್ತಿಗಳಲ್ಲಿ ಕೂಡ ಈ ದೇಶದ ಬಗ್ಗೆ ಪ್ರೀತಿಯನ್ನು ವ್ಯಕ್ತಪಡಿಸುವಂತಹ ಅವಕಾಶಗಳನ್ನು ಬಳಸ್ಕೊಳ್ಳಿ. ಎಲ್ಲೇ ಹೋಗಲಿ ನಿಮಗೆ ಇದು ಒಂದು ಆಗಸ್ಟ್ 15, ಜನವರಿ 26 ಕಾರ್ಯಕ್ರಮಗಳಿಗೆ ಮಾತ್ರ ನಮ್ಮ ದೇಶದ ಬಗ್ಗೆ ಹೆಮ್ಮೆಯನ್ನು ತೋರಿಸ್ಕೊಳ್ಳುವಂಥದ್ದು ಆಗದೆ ಪ್ರತಿದಿನ ನಮಗೆ ವಿಶೇಷ ದಿನ ಆಗಬೇಕು. ಅದು ದೇಶದ ಬಗ್ಗೆ ಆಲೋಚನೆ ಮಾಡುವಂತೆ ನಮಗೆ ಆಗಬೇಕು. ಆ ರೀತಿಯಲ್ಲಿ ಇಲ್ಲಿ ಇವತ್ತಿನ ಈ ಪ್ರೌಢಶಾಲೆಯ ವಿದ್ಯಾರ್ಥಿಗಳೆಲ್ಲ ಮುಂದೆ ಒಂದು ದಿನ ಆ ರೀತಿಯ ಜಾಗೃತ ಜವಾಬ್ದಾರಿತ ಪ್ರಜೆಗಳು ನೀವು ಆಗಬೇಕು ಅಂತ ನಾವು ಬಯಸ್ತಾ ಇದ್ದೇವೆ. ನಮ್ಮ ದೇಶದ ಭವಿಷ್ಯ ಏನಿದ್ದರೂ ನೀವು ಯಾವುದೇ ಒಂದು ದೇಶ ಶ್ರೀಮಂತ ದೇಶ ಅಂತ ಯಾವಾಗ ಪರಿಗಣಿಸ್ತೇವೆ ಅಂದರೆ ಆ ದೇಶದ ಯುವಕ ಯುವತಿಯರು, ಆರೋಗ್ಯವಂತ ಯುವಕ ಯುವತಿಯರು ಆ ದೇಶದ ಆಸ್ತಿ ಆಗ್ತಾರೆ. ಸೊ ನಿಮ್ಮ ದೈಹಿಕ ಆರೋಗ್ಯ ಹಾಗೂ ನಿಮ್ಮ ಮಾನಸಿಕ ಆರೋಗ್ಯವನ್ನು ನೀವು ಕಾಪಾಡಿಕೊಳ್ಬೇಕು. ನಾನು ಸಮಾಜದಲ್ಲಿ 100ಕ್ಕೆ 100 ತೆಗಿತೇನೆ, ನಾನು ಗಣಿತದಲ್ಲಿ 100ಕ್ಕೆ 100 ತೆಗಿತೇನೆ, ಆದರೆ ನನ್ನ ದೈಹಿಕ ಆರೋಗ್ಯ ಚೆನ್ನಾಗಿಲ್ಲ, ಯಾಕೆಂದರೆ ನಾನು ಯಾವಾಗಲೂ ಓದ್ತಾನೆ ಕೂತ್ಕೊಂಡಿರ್ತೇನೆ ಅಂತಂದರೆ ಸಾಲದು. ನಿಮ್ಮ ದೈಹಿಕ ಮಾನಸಿಕ ಆರೋಗ್ಯ ಈ ದೇಶಕ್ಕೆ ತುಂಬ ಅಗತ್ಯ ಇದೆ. ಸ್ವಾಮಿ ವಿವೇಕಾನಂದರ ಮಾತುಗಳನ್ನು ನೀವು ಕೇಳಿರ್ಬೋದು. ನನಗೆ ಗೀತಾಧ್ಯಯನ ಮಾಡುವಂತಹ ಯುವಕ ಯುವತಿಯರು ಎಷ್ಟು ಮುಖ್ಯನೋ, ಗ್ರೌಂಡಲ್ಲಿ ಫುಟ್ಬಾಲ್ ಆಡುವ ಯುವಕ ಯುವತಿಯರು ಕೂಡ ನನಗೆ ಅಷ್ಟೇ ಮುಖ್ಯ. ಯಾಕೆಂದರೆ ಈ ದೇಶಕ್ಕೆ ಗಟ್ಟಿಯಾದ, ಶಾರೀರಿಕವಾಗಿ ದೃಢವಾದ ಯುವಕರು ಯುವತಿಯರು ನನ್ನ ದೇಶಕ್ಕೆ ಬೇಕು ಅಂತ ವಿವೇಕಾನಂದರು ಹೇಳಿದ್ದಾರೆ. ಇವತ್ತಿನ ದಿನ ನಿಮ್ಮಲ್ಲಿ ಆ ಎಲ್ಲ ಗುಣಗಳು ಏನೂ ಕೊರತೆ ಇಲ್ಲ. ಎಷ್ಟು ಚೆನ್ನಾಗಿ ಆ ನಾಯಕನ ನಡೆ ನಾವು ನೋಡಿದ್ವಿ. ಇವತ್ತು ಧೀರಜ್ ಎಷ್ಟು ಚೆನ್ನಾಗಿ ಕಾರ್ಯಕ್ರಮ ನಡೆಸಿಕೊಟ್ಟ, ಆ ಮಧು ಎಷ್ಟು ಚೆನ್ನಾಗಿ ಒಂದು ಭಾವನಾತ್ಮಕ ಲೋಕಕ್ಕೆ ನಮ್ಮನ್ನು ಕರೆದುಕೊಂಡು ಹೋದ, ಮೇಘನಾ ಮತ್ತು ಸೃಷ್ಟಿಯ ಇಬ್ಬರು ನಮ್ಮ ದೇಶದ ಬಗ್ಗೆ ಎಂತಹ ಒಳ್ಳೆಯ ಮಾತುಗಳನ್ನು ಹೇಳಿದರು. ಈ ರೀತಿ ನಿಮ್ಮಲ್ಲಿ ಇವತ್ತಿನ ಏನೊಂದು ಆ ಶಕ್ತಿ ಸಂಚಾರ ಆಗಿದೆ, ಇದನ್ನು ಕಡಿಮೆ ಆಗಲಿಕ್ಕೆ ಬಿಟ್ಕೊಳ್ಬೇಡಿ. ನಿಮ್ಮನ್ನು ಹೀಗೆ ಎಳಿಲಿಕ್ಕೆ ನೋಡ್ತಾರೆ. ನೀವು ಕಲಿತಾ ಇರ್ತಕ್ಕಂಥ ಊರಿನ ಬಗ್ಗೆ, ನಿಮ್ಮ ತಂದೆ ತಾಯಿಗಳ ಬಗ್ಗೆ, ನಿಮ್ಮ ಶಾಲೆ ಬಗ್ಗೆ, ನಿಮ್ಮ ಊರಿನ ಬಗ್ಗೆ ಕೀಳಾಗಿ ಮಾತಾಡುವ ಜನರು ಇರ್ತಾರೆ. ಅವರಿಗೆ ತಕ್ಕ ಉತ್ತರ ನೀವು ಕೊಡುವಂತೆ ಆಗಬೇಕು. ಅದು ಆಗಬೇಕಂದ್ರೆ ನಾವೇನು ಮಾಡಬೇಕು? ಮೊದಲು ನಮ್ಮ ವಿದ್ಯಾಭ್ಯಾಸದ ಕಡೆ ಗಮನ ಕೊಡಬೇಕು. ಏನು ಓದುವಾಗ ಸಂಪೂರ್ಣವಾಗಿ ನಮ್ಮ ಓದಿನಲ್ಲಿ ತೊಡಕೊಳ್ಳೋಣ. ಆಟ ಆಡುವಾಗ ಸಂಪೂರ್ಣವಾಗಿ ಆಟದಲ್ಲಿ ತೊಡಕೊಳ್ಳೋಣ. ಹಾಡು ಹೇಳ್ತಾ ಇದ್ದೀವ, ಅದರಲ್ಲೇ ಲೀನರಾಗಿ ಹಾಡು ಹೇಳಲಿಕ್ಕೆ ತೊಡಕೊಳ್ಳೋಣ. ನೀವೇನು ಕೆಲಸ ಮಾಡ್ತಾ ಇದ್ದೀರಿ ಅದನ್ನು ಪ್ರೀತಿಯಿಂದ ಶ್ರದ್ಧೆಯಿಂದ ಮಾಡಿ. ಈ ವಯಸ್ಸಿನಲ್ಲಿ, ಹದಿಹರಿಯದ ವಯಸ್ಸಿನಲ್ಲಿ ಒಳ್ಳೆಯ ಅಭ್ಯಾಸಗಳು ಹೇಗೆ ನಮ್ಮನ್ನು ಅಂಟಿಕೊಳ್ತದೆ, ಅದು ಕೊನೆಯವರೆಗೂ ನಮ್ಮ ಜೊತೆಗೆ ಬರ್ತದೆ. ಇದೇ ವಯಸ್ಸಿನಲ್ಲಿ, ಹೈಸ್ಕೂಲ್ ವಯಸ್ಸಿನಲ್ಲಿ 7, 8, 9ನೇ ಕ್ಲಾಸಿಗೆ ಬರುವಾಗ ನಮಗೆ ದುಷ್ಟ ಸಹವಾಸಗಳ ಅಭ್ಯಾಸಗಳು ಕೂಡ ಇದೇ ಸಮಯದಲ್ಲಿ ಆಗ್ತದೆ. ಯಾಕೆಂದರೆ ಈ ವಯಸ್ಸಿನಲ್ಲಿ ನಮಗೆ ಶಕ್ತಿ ಜಾಸ್ತಿ ಅಂತ ನಾನು ಹೇಳಿದೆ. ಆ ಶಕ್ತಿ ಸದ್ಬಳಕೆ ಆಗಬೇಕು, ದುರ್ಬಳಕೆ ಆಗಬಾರ್ದು. ನಮ್ಮ ಕುತೂಹಲನ ತಪ್ಪು ದಾರಿಯಲ್ಲಿ ನಡೆಸ್ಕೊಳ್ಬಾರ್ದು. ನಮಗೆ ಈ ಹೈಸ್ಕೂಲ್ ವಯಸ್ಸಿನಲ್ಲಿ ತಂಬಾಕು, ಸಿಗರೇಟು, ಆಲ್ಕೋಹಾಲು, ಇತರ ಮಾದಕ ವ್ಯಸನಗಳ ಪರಿಚಯ ಆಗ್ತದೆ ಮೊದಲ ಬಾರಿಗೆ. ಆದರೆ ನಮ್ಮ ಕಾಳಜಿಯನ್ನು ನಾವೇ ಮಾಡಬೇಕು. ನಿಮ್ಮ ಜೊತೆಗೆ ಒಂದಷ್ಟು ವರ್ಷಗಳು ತಂದೆ ತಾಯಿಗಳು, ಶಿಕ್ಷಕರು ನಿಮ್ಮನ್ನು ಕಾವಲು ಕಾಯ್ತಾ ಇರ್ತಾರೆ. ಆದರೆ ಎಲ್ಲ ಸಮಯದಲ್ಲಿ ಅವರು ನಿಮ್ಮ ಜೊತೆಗೆ ಇರುವುದಿಲ್ಲ. ನಿಮ್ಮ ಕಾಳಜಿಯನ್ನು ನೀವೇ ಮಾಡಬೇಕು. ನಿಮ್ಮನ್ನು ನೀವು ಪ್ರೀತಿಸಬೇಕು, ನಿಮ್ಮನ್ನು ನೀವೇ ಗೌರವಿಸಬೇಕು. ಯಾಕೆಂದರೆ ನಿಮ್ಮ ಬದುಕಿನ ಸೂತ್ರಧಾರರು ನೀವು. ನಾಳೆ ದಿನ ನೀವು ಬದುಕಿನಲ್ಲಿ ಖುಷಿಯಾಗಿರ್ತೀರಾ, ಯಶಸ್ಸನ್ನು ಹೊಂದುವಂಥ ವ್ಯಕ್ತಿಗಳು ನೀವು ಆಗಿದ್ದೀರಾ. ಅದಕ್ಕೆ ಕಾರಣಕರ್ತರು ನೀವೇ. ನಿಮ್ಮ ಬದುಕಲ್ಲಿ ನೀವು ಫೇಲ್ಯೂರ್ ಆಗಿದ್ದೀರಾ, ನಾಳೆ ದಿನ
ದುಶ್ಚಟಗಳಿಗೆ ದಾಸರಾಗಿದ್ದೀರಾ, ನೀವು ವಿದ್ಯಾಭ್ಯಾಸವನ್ನು ಮೊಟಕುಗೊಳಿಸಿ ಅರ್ಧಕ್ಕೆ ಓದು ನಿಲ್ಲಿಸಿದ್ದೀರಾ, ಅಥವಾ ನಿಮ್ಮ ಕೆಲಸದಲ್ಲಿ ನೀವು ಸಫಲ ಆಗಲಿಲ್ಲ ಅಂತ ತಿಳ್ಕೊಳ್ತೀರಾ, ಅದಕ್ಕೆ ಕಾರಣ ನೀವೇ. ಸೊ ನಿಮ್ಮ ಬದುಕಿನ ಜವಾಬ್ದಾರಿಯನ್ನು ಇವತ್ತಿನಿಂದನೇ ತೆಗೆದುಕೊಳ್ಳಿ. ನಾಳೆ ಯಾರನ್ನೂ ನಾವು ದೂಷಿಸುವ ಹಾಗಿಲ್ಲ. ಸೊ ಈ ಮೂಲಕ ನಾನು ವಿದ್ಯಾರ್ಥಿ ಮಿತ್ರರಲ್ಲಿ ಕೇಳಿಕೊಳ್ಳೋದೇನೆಂದರೆ, ಈ ಹದಿಹರೆಯದಲ್ಲಿ ನಿಮಗೆ ಕೆಲವೊಂದು ಸಮಸ್ಯೆಗಳಿರುತ್ತದೆ. ಆತಂಕ, ಖಿನ್ನತೆ, ಒತ್ತಡ, ಗೀಳು ಬೇನೆಗಳು, ಸಾಮಾಜಿಕ ಆತಂಕ, ವೇದಿಕೆ ಬಗ್ಗೆ ಭಯ, ಹಾಗೆ ಕೆಲವೊಮ್ಮೆ ಈ ದುಶ್ಚಟಗಳ ಸಹವಾಸ, ಕೀಳರಿಮೆ, ಒಂಟಿತನ, ಬೇಸರ, ಇಂತಹ ಸಂಕಷ್ಟ ದಿನಗಳು ಕೂಡ ಈ ಹದಿಹರೆಯದಲ್ಲಿ ನಮಗೆ ಎದುರಾಗ್ಬೋದು. ಆದರೆ ನಮಗೆ ಸಹಾಯ ಇದೆ. ನಮಗೆ ಶಿಕ್ಷಕರ ಸಹಾಯಕ್ಕಿದ್ದಾರೆ, ಪೋಷಕರು ಸಹಾಯಕ್ಕಿದ್ದಾರೆ. ಅದನ್ನು ಮೀರಿ ನಿಮಗೆ ಪೋಷಕರು, ಶಿಕ್ಷಕರ ಬಳಿ ನಿಮ್ಮ ತೊಂದರೆಗಳನ್ನು ಹೇಳಿಕೊಳ್ಳಲಿಕ್ಕೆ ಒಂದು ವೇಳೆ ಆಗದಿದ್ದರೆ ಮನೋವೈದ್ಯರು, ಆಪ್ತ ಸಮಾಲೋಚಕರು ಅಥವಾ ಸಹಾಯವಾಣಿಗಳಿದೆ. ಮಕ್ಕಳ ಸಹಾಯವಾಣಿ ಇದೆ, 1098 1098. ಇದು ಮಕ್ಕಳ ಸಹಾಯವಾಣಿ. ಮಕ್ಕಳಿಗೆ ಏನೇ ತೊಂದರೆಗಳಾಗ್ತಾ ಇದ್ದರೆ ನೇರವಾಗಿ ನೀವು ಈ ಉಚಿತವಾದ ಕರೆಯನ್ನು ಮಾಡಿದರೆ ಅದಕ್ಕೆ ತಜ್ಞರು ನಿಮ್ಮ ಸಹಾಯಕ್ಕೆ ಧಾವಿಸ್ತಾರೆ. ನಿಮ್ಮ ಜೊತೆಗೆ ಯಾರೋ ತಪ್ಪಾಗಿ ನಡ್ಕೊಳ್ತಾರೆ, ನಿಮಗೆ ಯಾರೋ ನೋವು ಮಾಡ್ತಾರೆ, ನಿಮಗೆ ಯಾರೋ ಪೆಟ್ಟು ಕೊಡ್ತಾರೆ, ನಿಮಗೆ ಯಾರೋ ಹಿಂಸೆ ಮಾಡ್ತಾರೆ, ನಿಮಗೆ ಯಾರೋ ಹೆದರಿಸ್ತಾ ಇದ್ದಾರೆ, ನಿನಗೆ ನಾನು ತೊಂದರೆಗಳು ಮಾಡೋದನ್ನು ನಿನ್ನ ತಂದೆ ತಾಯಿ ಹತ್ರ ಹೇಳಬಾರ್ದು, ನಿನ್ನ ಟೀಚರ್ಸ್ ಹತ್ರ ಹೇಳಬಾರ್ದು ಅಂತ ಭಯಪಡಿಸ್ತಾರೆ. ಆ ಸಮಯದಲ್ಲಿ ನೀವು ಈ 1098 ಮಕ್ಕಳ ಸಹಾಯವಾಣಿಯನ್ನು ಬಳಸ್ಕೊಳ್ಬೋದು. ಅದೇ ರೀತಿ ಈ ಮಾನಸಿಕ ಆರೋಗ್ಯದ ತೊಂದರೆಗಳೇನಿರ್ತದೆ, ನಿಮಗೆ ಕೀಳರಿಮೆ, ಪರೀಕ್ಷಾ ಭಯ, ಒತ್ತಡ, ಆತ್ಮಹತ್ಯೆ ಅಂತ ಆಲೋಚನೆಗಳು, ಖಿನ್ನತೆ, ಈ ರೀತಿಯ ಸಮಸ್ಯೆಗಳು ನಿಮ್ಮನ್ನು ಕಾಡ್ತಾ ಇದ್ದರೆ ಟೆಲಿಮನಸ್ ಅನ್ನುವ ಒಂದು ಸಹಾಯವಾಣಿ ನಿಮ್ಯಾನ್ಸ್ ಸಂಸ್ಥೆಯವರು ನಡೆಸ್ತಾ ಇದ್ದಾರೆ. ಈ ಸಹಾಯವಾಣಿಗೆ ನೀವು ಕರೆ ಮಾಡಿದರೆ ಸಾಕು, ಅವರು ನಿಮ್ಮ ಸಂಪೂರ್ಣ ಸಮಸ್ಯೆಯನ್ನು ಕೇಳಿಸಿಕೊಂಡು ಅದಕ್ಕೆ ಬೇಕಾದಂತಹ ಪೂರಕ ಮಾಹಿತಿಯನ್ನು, ಎಲ್ಲಿ ಸಹಾಯ ಸಿಗ್ತದೆ, ಹೇಗೆ ನೀವು ಸಹಾಯವನ್ನು ಪಡೆದುಕೊಳ್ಬೋದು ಅಂತೇಳಿ ಹೇಳ್ತಾರೆ. ಆ ಸಂಖ್ಯೆ 14416 14416. ಈ ಸಂಖ್ಯೆಯನ್ನು ನೀವು ನೆನ್ಪಿಟ್ಕೊಳ್ಳಿ. ಇದಕ್ಕೆ ಯಾವುದೇ ಚಾರ್ಜಸ್ ಇರೋದಿಲ್ಲ. ಹಾಗೆ ನೀವು ಹೇಳಿದಂಥ ವಿಷಯಗಳನ್ನು ಅವರು ಮತ್ತೆ ಯಾರ ಬಳಿಯೂ ಚರ್ಚೆ ಮಾಡೋದಿಲ್ಲ, ಬೇರೆ ಯಾರಿಗೂ ಹೇಳೋದಿಲ್ಲ, ಗೌಪ್ಯವಾಗಿ ಇಟ್ಕೊಳ್ತಾರೆ. ಇಂತಹ ಸಹಾಯ ಸಂಖ್ಯೆಗಳು ನಿಮಗೆ ಪರಿಚಯ ಇರಲಿ ಅಂತ ಹೇಳ್ತಾ ಇದ್ದೇನೆ. ಇವತ್ತಿನ ಕಾರ್ಯಕ್ರಮಕ್ಕೆ ನಾನು ಬರಲಿಕ್ಕೆ ಈಗಾಗಲೇ ಹೇಳಿದೆ, ಪ್ರಕಾಶ್ ಶೆಣೆಯವರ ಮುತುವರ್ಜಿ ಕಾರಣ ಅಂತ. ಒಂದು ಶಾಲೆ, ಈ ಶಾಲೆ ನಮ್ಮ ದೇಶದ ಪ್ರಜೆಗಳನ್ನು ನಿರ್ಮಾಣ ಮಾಡುವಂತಹ ಒಂದು ಕಾರ್ಖಾನೆ. ಇಂತಹ ಅತ್ಯದ್ಭುತ ವ್ಯಕ್ತಿಗಳು, ದಕ್ಷ ಆಡಳಿತಗಾರರು ತಯಾರಾಗುವಂತಹ ಈ ಆವರಣದಲ್ಲಿ ನಮಗೆ ಸಹಾಯ ಮಾಡುವಂಥವರು ಶಿಕ್ಷಕರು. ತಮ್ಮ ಜವಾಬ್ದಾರಿಯನ್ನು ಅರಿತು ನನ್ನ ಎದುರಿಗೆ ನಾಳಿನ ಪ್ರಜೆಗಳು ಕೂತ್ಕೊಂಡಿದ್ದಾರೆ, ನನ್ನ ಎದುರಲ್ಲಿ ಈ ದೇಶಕ್ಕೆ ಬೇಕಾದಂತಹ ದಕ್ಷ ಆಡಳಿತಗಾರರು ನನ್ನ ಮುಂದೆ ಕೂತ್ಕೊಂಡಿದ್ದಾರೆ ಅಂತ ಅರಿತು ಪಾಠ ಮಾಡುವಂಥ ಶಿಕ್ಷಕರು ಯಾವ ಯೋಧರಿಗೆ ಕಡಿಮೆ ಇಲ್ಲ. ನಿಮಗೆ ಗೊತ್ತಿರ್ಬೋದು, APJ ಅಬ್ದುಲ್ ಕಲಾಂ ನಮ್ಮ ಮಾಜಿ ರಾಷ್ಟ್ರಪತಿಗಳು ಅವರು ಹೇಳ್ತಾರೆ, ನಾನು ಈ ವಿಮಾನಯಾನಕ್ಕೆ ಬರಬೇಕು ಅಂದರೆ, ಈ ಏರೋನಾಟಿಕಲ್ ಇಂಜಿನಿಯರಿಂಗಿಗೆ ಬರಬೇಕು ಅಂದರೆ ಕಾರಣ ನನ್ನ ಪ್ರೈಮರಿ ಸ್ಕೂಲ್ ಟೀಚರ್, ನಮ್ಮ ಅಯ್ಯರ್ ಮೇಸ್ಟ್ರು ನಮಗೆಲ್ಲ ಜಗತ್ತಿನ ಬಗ್ಗೆ ಪರಿಚಯ ಮಾಡ್ತಾಯಿದ್ರು. ನಾನು ತಿಳಿದುಕೊಂಡಿಲ್ಲದಂಥ ವಿಷಯಗಳೆಲ್ಲ ನೀವು ತಿಳಿದುಕೊಳ್ಬೇಕು, ನಾನು ನೋಡಿದ ಜಾಗಗಳೆಲ್ಲ ನೀವು ನೋಡಬೇಕು ಅಂತೇಳಿ ನಮಗೆ ಪ್ರೇರೇಪಿಸ್ತಾ ಇದ್ದರು. ಒಂದು ದಿನ ನಾನು ಆಕಾಶದಲ್ಲಿ ಹಾರಾಡ್ತಾ ಇರತಕ್ಕಂಥ ವಿಮಾನದ ಬಗ್ಗೆ ಆ ಶಿಕ್ಷಕರು ಕೇಳಿದೆ, ಸರ್ ಅಷ್ಟು ಮೇಲೆ ಆ ವಿಮಾನ ಹೇಗೆ ಹಾರ್ತದೆ ಅಂತ ಕೇಳಿದೆ. ಆಗ ನನ್ನ ಶಿಕ್ಷಕರು ಅದನ್ನು ಅಧಿಕ ಪ್ರಸಂಗ ಓದ್ಕೊ ಹೋಗು ಅಂತ ತಮಾಷೆ ಮಾಡಿದೆ. ನನಗೆ ಗೊತ್ತಿಲ್ಲಪ್ಪ, ಅದು ಹೇಗೆ ಅಷ್ಟು ದೊಡ್ಡದು ಮೇಲೆ ಹಾರ್ತದೆ ಗೊತ್ತಿಲ್ಲ, ಆದರೆ ನೀನು ಅದನ್ನು ತಿಳ್ಕೊಳ್ಬೇಕು, ನೀನು ಅದನ್ನು ತಿಳಿದುಕೊಂಡು ಸಾಧ್ಯವಾದರೆ ನೀನು ಒಂದು ವಿಮಾನವನ್ನು, ರಾಕೆಟನ್ನು ತಯಾರು ಮಾಡಿ ಚಂದ್ರನ ಮೇಲೆ ಅದನ್ನು ತೆಗೆದುಕೊಂಡು ಹೋಗಬೇಕು ಅಂಥೇಳಿ ನನ್ನ ಟೀಚರ್ ನನಗೆ, ಆ ಅಯ್ಯರ್ ಮೇಸ್ಟ್ರು ನನಗೆ ಪ್ರೇರೇಪಣೆ ನೀಡಿದರು ಅಂತ. ಮುಂದೊಂದು ದಿನ ಈ ಏರೋನಾಟಿಕಲ್ ಇಂಜಿನಿಯರಿಂಗಿಗೆ ಹೋಗಬೇಕು ಅನ್ನುವ ಆಲೋಚನೆ ಈ ಮಗುವಿಗೆ ಬಂದದ್ದು ಹೇಗೆ ಅಂದರೆ ಅವರ ಪ್ರೈಮರಿ ಸ್ಕೂಲ್ ಟೀಚರ್ ಇಂದ ಅಂಥೇಳಿ ಅವರು ತುಂಬ ಹೆಮ್ಮೆಯಿಂದ ಹೇಳ್ಕೊಳ್ತಾರೆ.
ಸೊ ನಮ್ಮ ಎದುರುಗಡೆ ಇರ್ತಕ್ಕಂಥ ಒಬ್ಬ ವಿದ್ಯಾರ್ಥಿ ನಾಳೆ ದಿನ ರಾಷ್ಟ್ರಪತಿ ಆಗಬಹುದು ಅಂತ ಆಲೋಚನೆ ಆ ಶಿಕ್ಷಕರಿಗಿರಬೇಕು. ಇಲ್ಲೆಲ್ಲ ಆಸಕ್ತಿ ಇಲ್ಲದ ಮಕ್ಕಳೇ ಬರ್ತಾರೆ, ಪೋಷಕರಿಗೆ ಆಸಕ್ತಿ ಇಲ್ಲ, ಇವರಿಗೆಲ್ಲ ನಾನು ಪಾಠ ಮಾಡಿದ್ರು ಅಷ್ಟೇ ಮಾಡದಿದ್ರು ಅಷ್ಟೇ ಅನ್ನುವ ಭಾವನೆ ಇಟ್ಕೊಳ್ಳದೆ ನನ್ನ ಮುಂದೆ ಕುಂತಿರ್ತಕ್ಕಂತಹ ಯಾವುದೇ ವಿದ್ಯಾರ್ಥಿ ನಾಳೆ ಯಾವ ಸಾಧನೆಗೂ ಕಡಿಮೆ ಇಲ್ಲ, ಅಂತಹ ಸಾಧನೆ ಅವನು ಮಾಡಬೇಕು ಅನ್ನುವ ಆಲೋಚನೆಯನ್ನು ಇಟ್ಕೊಳ್ತಿರತಕ್ಕಂತಹ ಶಿಕ್ಷಕರು ನಮಗಿವತ್ತು ಬೇಕು. ಅಂತ ಶಿಕ್ಷಕರ ಸೇವೆಯನ್ನು ನಾವು ಇವತ್ತಿನ ದಿನ ಜ್ಞಾಪಿಸ್ಕೊಳ್ತಾ ಇದ್ದೇವೆ. ಹಾಗೆ ಇವತ್ತು ನಾನು ಒಂದು ಪುಸ್ತಕವನ್ನು ಓದ್ತಾ ಇದ್ದೆ. ಎಸ್ ಗಿರಿಧರ್ ಅನ್ನುವರು ಬರೆದಿರ್ತಕ್ಕಂತಹ ಸಾಧಾರಣ ಜನ ಅಸಾಧಾರಣ ಶಿಕ್ಷಕರು ಅಂತ. ಸಾಧಾರಣ ಜನ ಅಸಾಧಾರಣ ಶಿಕ್ಷಕರು ಭಾರತದ ನಿಜವಾದ ಧೀರರು ಅಂತ. ಅಂದರೆ ತಮ್ಮ ಜವಾಬ್ದಾರಿಯನ್ನು ಅರಿತು ಪಾಠವನ್ನು ಮಾಡ್ತಕ್ಕಂತಹ ಶಿಕ್ಷಕರು ಅಸಾಧಾರಣ ಧೀರರು. ನಮ್ಮ ದೇಶಕ್ಕೆ ಬೇಕಾಗುವಂತಹ ಅತ್ಯಂತ ಮುಖ್ಯ ವ್ಯಕ್ತಿಗಳು ಅವರಾಗ್ತಾರೆ. ಹಾಗೆ ನನ್ನ ಕೈಯಲ್ಲಿ ಪ್ರಯೋಗಶೀಲ ಶಿಕ್ಷಣ ಚಿಂತಕ ಗೀಜುಬಾಯಿ ಬದೇಕಾ ಅವರ ಪುಸ್ತಕ, ನಮ್ಮ ಊರಿನವರೇ ಆದಂತಹ ಡಾಕ್ಟರ್ ಮಹಾಬಲೇಶ್ವರ ರಾವ್ ಅವರು ಬರೆದಿರತಕ್ಕಂಥ ಪುಸ್ತಕದಲ್ಲಿ ಗೀಜುಬಾಯಿ ಬದೇಕಾ ಅವರ ಒಂದು ಕವನವನ್ನು ನಿಮಗೆ ಓದಿ ಹೇಳ್ತೇನೆ. ಎಲ್ಲಿಯವರೆಗೂ ಮಕ್ಕಳು ಮನೆಯಲ್ಲಿ ಪೆಟ್ಟು ತಿನ್ನುವರೋ, ಎಲ್ಲಿಯವರೆಗೆ ಮಕ್ಕಳು ಮನೆಯಲ್ಲಿ ಪೆಟ್ಟು ತಿನ್ನುವರೋ, ಶಾಲೆಗಳಲ್ಲಿ ಬೈಗುಳ ತಿನ್ನುವರೋ, ಅಲ್ಲಿಯವರೆಗೂ ನನಗೆಲ್ಲಿಯ ನೆಮ್ಮದಿ, ಅಲ್ಲಿಯವರೆಗೂ ನನಗೆಲ್ಲಿಯ ನೆಮ್ಮದಿ. ಎಲ್ಲಿಯವರೆಗೆ ಮಕ್ಕಳಿಗೆ ಶಾಲೆಗಳು ವಾಚನಾಲಯಗಳು, ವನ ಉದ್ಯಾನವನಗಳು, ಆಟದ ಬಯಲು ನಿರ್ಮಾಣವಾಗುವುದಿಲ್ಲವೋ ಅಲ್ಲಿಯವರೆಗೂ ನನಗೆಲ್ಲಿಯ ನೆಮ್ಮದಿ. ಎಲ್ಲಿಯವರೆಗೆ ಮಕ್ಕಳಿಗೆ ಪ್ರೇಮಾದರಗಳು ದೊರೆಯುವುದಿಲ್ಲವೋ ಅಲ್ಲಿಯವರೆಗೂ ನನಗೆಲ್ಲಿಯ ನೆಮ್ಮದಿ. ಸೊ ಮಕ್ಕಳನ್ನು ನಾವು ಪ್ರೇಮ ಆಧಾರಗಳಿಂದ ನೋಡ್ಕೊಳ್ಳದಿದ್ದರೆ ಈ ದೇಶಕ್ಕೆ ಯಾವುದೇ ಭವಿಷ್ಯ ಇಲ್ಲ ಅಂತ 100 ವರ್ಷದ ಕೆಳಗೆ ಗೀಜುಬಾಯಿ ಬದೇಕಾ ಅವರು ಹೇಳಿದ್ದಾರೆ. ಇವತ್ತು ಮಕ್ಕಳ ಸ್ಥಿತಿ ಹೇಗಿದೆ ಅಂದರೆ, ಎಲ್ಲಿಗೆ ಹೋಗಲಿ, ಏನು ಮಾಡಲಿ, ನಾನೆಲ್ಲಿ ಆಡಲಿ, ಎಲ್ಲಿ ಹಾರಲಿ, ಎಲ್ಲಿ ಓಡಲಿ, ಯಾರೊಡನೆ ಮಾತನಾಡಲಿ, ಮಾತನಾಡಿದರೆ ಅಮ್ಮ ರಗಳೆ ಎನ್ನುವಳು, ಆಟ ಆಡಿದರೆ ಕೋಪ ಬರುವುದು ಅಪ್ಪನಿಗೆ, ಹಾರಿದರೆ ಹೇಳುವರು ಕುಳಿತುಕೋ, ಹಾಡಿದರೆ ಹೇಳುವವರು ಮೌನವಾಗಿರು, ಹೇಳಿ ನಾನೆಲ್ಲಿಗೆ ಹೋಗಲಿ, ಏನು ಮಾಡಲಿ ಅನ್ನುವ ಪರಿಸ್ಥಿತಿ ಮಕ್ಕಳಿಗಿದೆ. ಇನ್ನೊಂದು ಕವನ, ಹೇಗೆ ವಿರಮಿಸಲಿ, ಮನೆಯಲ್ಲಿ ಮಗುವಿಗೆ ಹಿಂಸೆ ತಪ್ಪಿಲ್ಲ, ಮನೆಯಲ್ಲಿ ಮಕ್ಕಳಿಗೆ ಇನ್ನೂ ಪೆಟ್ಟು ತಿನ್ನೋದು ತಪ್ಪಿಲ್ಲ, ಶಾಲೆಯಲ್ಲಿ ದಂಡನೆ ನಿಂತಿಲ್ಲ, ಹೇಗೆ ವಿರಮಿಸಲಿ. ಆಟದ ಬಯಲಲ್ಲಿ ಊದೋಟಗಳಲ್ಲಿ ಆಟದ ಬಯಲಿಲ್ಲ, ಊದೋಟಗಳಿಲ್ಲ, ಕಲಿಯಲು ನೆಲೆಗಳಿಲ್ಲ, ಸ್ವತಂತ್ರ ಬೆಳೆಯಲು ಮನೆಗಳಲ್ಲ, ಸ್ವತಂತ್ರ ಬೆಳೆಯಲು ಮನೆಗಳಿಲ್ಲ, ಹೇಗೆ ವಿರಮಿಸಲಿ. ಪ್ರೀತಿ ತೋರುವ ಮನಸ್ಸುಗಳಿಲ್ಲ, ಪ್ರೀತಿ ತೋರುವ ಮನಸ್ಸುಗಳಿಲ್ಲ, ಆಧರಿಸುವ ಕರಗಳಿಲ್ಲ, ಹೇಗೆ ವಿರಮಿಸಲಿ, ನಾನು ಹೇಗೆ ಸಮಾಧಾನವಾಗಿರಲಿ ಅಂಥೇಳಿ ಗೀಜುಬಾಯಿ ಬದೇಕಾ ಅವ್ರು ಕೇಳ್ತಾರೆ. ಕೊನೆಯ ಒಂದು ಕವನ. ಇವತ್ತು ನಾವು ಇಲ್ಲಿ SDMC ಸದಸ್ಯರಿದ್ದೇವೆ, ಹೆತ್ತವರಿದ್ದೇವೆ, ಶಿಕ್ಷಕರಿದ್ದೇವೆ, ನಮ್ಮನ್ನು ನಾವು ದೊಡ್ಡವರು ಅಂತ ಕರೆದುಕೊಳ್ತೇವೆ. ಅವರಿಗೆ ಗೀಜುಬಾಯಿ ಬದೇಕಾ ಅವ್ರು ಹೇಳ್ತಾರೆ, ನೀನು ದೇವನಲ್ಲ, ನೀನೇನು ದೇವರಲ್ಲ, ನೀನೇಕೆ ಮಕ್ಕಳೆದುರು ದೇವನಾಗುವೆ, ನೀನು ಎಲ್ಲ ಬಲ್ಲವನಲ್ಲ, ಮತ್ತೇಕೆ ನಗುವೆ, ಅರಿಯದ ಮಕ್ಕಳ ಕಂಡು ನೀನು ಸರ್ವಶಕ್ತನಲ್ಲ, ಮಕ್ಕಳ ಅಸಹಾಯಕತೆಗೆ ನೀನೇಕೆ ಕೋಪಿಸುವೆ. ಮಕ್ಕಳು ಏನಾದರೂ ಸಾಧನೆ ಮಾಡಲಿಲ್ಲ ಅಂದರೆ ಯಾಕೆ ಕೋಪ ಮಾಡ್ಕೊಳ್ತೀಯ, ನೀನು ಪರಿಪೂರ್ಣನಲ್ಲ, ಮಕ್ಕಳ ತಪ್ಪುಗಳಿಗೆ ನೀನೇಕೆ ರೇಗುವೆ. ನೋಡಿಕೋ ಮೊದಲು ನಿನ್ನನ್ನು ನೀನು, ನೋಡಿಕೋ ಮೊದಲು ನಿನ್ನನ್ನು ನೀನು, ನೋಡು ಮತ್ತೆ ಮಕ್ಕಳನ್ನು ಅಂಥೇಳಿ ಕೇಳ್ಕೊಳ್ತಾರೆ. ನೀವೆಲ್ಲರೂ ಮಕ್ಕಳನ್ನು ಪ್ರೀತಿಸುವಂತಹ ಹೆತ್ತವರು, ಮಕ್ಕಳನ್ನು ಪ್ರೀತಿಸುವಂತಹ ಶಿಕ್ಷಕರು, ನೀವು ನಿಜಕ್ಕೂ ಏನು ಮಾಡುವಿರಿ. ಮಕ್ಕಳಿಗಾಗಿ ನೀವು ಒಂದು ಕೆಲಸ ಮಾಡುವಿರಾದರೆ ಏನು ಮಾಡುವಿರಿ. ಮಕ್ಕಳನ್ನು ಹೊಡೆಯಬೇಡಿ,
ಎರಡು ಕೆಲಸ ಮಾಡುವುದಾದರೆ ಏನು ಮಾಡುವಿರಿ? ಮಕ್ಕಳನ್ನು ಬೈಯಬೇಡಿ, ಮಕ್ಕಳನ್ನು ಅಪಮಾನಿಸಬೇಡಿ. ಮಕ್ಕಳಿಗಾಗಿ 3 ಕೆಲಸ ಮಾಡುವಿರಾದರೆ ಏನು ಮಾಡುವಿರಿ? ಮಕ್ಕಳನ್ನು ಹೆದರಿಸಬೇಡಿ, ಅವರಲ್ಲಿ ಆಸೆ ಹುಟ್ಟಿಸಬೇಡಿ, ಅತಿಯಾಗಿ ಮುದ್ದು ಮಾಡಬೇಡಿ. 4 ಕೆಲಸ ಮಾಡುವಿರಾದರೆ ಏನು ಮಾಡುವಿರಿ? ಉಪದೇಶ ಮಾಡಬೇಡಿ, ಗಳಿಗೆಗೆ ಒಂದು ರೀತಿ ಆಡಬೇಡಿ, ತಪ್ಪು ಕಂಡುಹಿಡಿಯಬೇಡಿ, ಅಧಿಕಾರ ಚಲಾಯಿಸಬೇಡಿ. ನೀವು 5 ಕೆಲಸ ಮಾಡುವಿರಾದರೆ ಏನು ಮಾಡುವಿರಿ? ಮಗು ಕೇಳಿದ್ದೆಲ್ಲ ಕೊಡಬೇಡಿ, ತಾನೇ ಮಾಡುವುದ ಕಲಿಸಿ, ತಾ ಬಯಸಿದ್ದನ್ನು ಮಗು ಮಾಡಲಿ. ಮಗುವಿನ ಸಾಧನೆ ಕಡೆಗಣಿಸಬೇಡಿ, ಮಗುವಿನ ಕೆಲಸದಲ್ಲಿ ತಲೆ ಹಾಕಬೇಡಿ, ಮಗು ಮಾಡಿದ್ದನ್ನು ಕಸಿದುಕೊಳ್ಳಬೇಡಿ. ಇವತ್ತು 78ನೇ ವರ್ಷದ ಸ್ವಾತಂತ್ರ್ಯೋತ್ಸವವನ್ನು ನಾವು ಆಚರಣೆ ಮಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಮಕ್ಕಳಿಗೆ ಮುಖ್ಯವಾಗಿ ಬೇಕಿರತಕ್ಕಂಥದ್ದು ನಿರ್ಭೀತಿಯ ವಾತಾವರಣ, ಭಯವಿಲ್ಲದ ವಾತಾವರಣ. ತನ್ನ ಹೆತ್ತವರಲ್ಲಿ ತನ್ನ ಮನಸ್ಸಿನ ಎಲ್ಲ ದುಃಖಗಳನ್ನು, ಕ್ಲೇಶಗಳನ್ನು ನಿರ್ಭೀತಿಯಾಗಿ ತಂದೆ ತಾಯಿಗಳ ಹತ್ರ ಹೇಳ್ಕೊಳ್ಳುವ ವಾತಾವರಣ ಬೇಕು. ಶಿಕ್ಷಕರ ಹತ್ರ ತನಗಿರ್ತಕ್ಕಂಥ ಎಲ್ಲ ಅನುಮಾನಗಳನ್ನು ಧೈರ್ಯವಾಗಿ, ಹೆದರಿಕೆ ಇಲ್ಲದೆ ಹೋಗಿ ಶಿಕ್ಷಕರ ಹತ್ರ ಮಾತಾಡುವಂತಹ ಭಯವಿಲ್ಲದ ವಾತಾವರಣವನ್ನು ನಾವು ಶಾಲೆಗಳಲ್ಲಿ ಸೃಷ್ಟಿಸಬೇಕು. ಎಲ್ಲಿ ಭಯ ಇದೆ ಅಲ್ಲಿ ಸೃಜನಶೀಲತೆಗೆ ಅವಕಾಶ ಇಲ್ಲ. ಹಾಗಾಗಿ ಈ ಭಯವಿರದ ಸ್ವಾತಂತ್ರ್ಯೋತ್ಸವ ನಾವು ಆಚರಣೆ ಮಾಡೋಣ. ಮುಂದೆ ಬರುವ ಎಲ್ಲ ಸ್ವಾತಂತ್ರ್ಯೋತ್ಸವಗಳು ನಮ್ಮ ಮಕ್ಕಳಿಗೆ ನಿರ್ಭೀತಿಯ ಸ್ವಾತಂತ್ರ್ಯೋತ್ಸವಗಳಾಗಲಿ ಅಂತ ಹಾರೈಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು.